ಆತ್ಮೀಯ H16 ನ್ಯೂಸ್ ಅರ್ಥಾತ್ ತೇಜಿತರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊರಿಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. बंदी चोरी के इरादे से आए थे, ऐसा लग रहा है कि आके उनके कल अंदर आने के बाद में आके उनको बोले कि किचन में गए. वो किचन में जाने के बाद में वो महीनों किधर है बोल के, फिर वो महीनों आने के बाद में ये इधर तुम किचन तक का कैसा आए करके बोले. किचन तक का कैसा आए करके बोलने के बाद में उसके हाथ में क्या था, ऐसा गन टाइप में था. क्या गन था, 4-5 लोग थे साथ में. फिर उसको ऐसा पेट में लात मार के ऐसे उसको मार के तीनों को बाथरूम के अंदर डाले और दरवाज़ा लॉक करके गए. और वो चलाने के बाद में क्या हुआ, वो नीचे लोग चलाने के बाद में पब्लिक का और उनका आमना सामना भी हुआ. पब्लिक कुछ बोल रहे ये इधर आवाज़ किधर से आ रहा है, इधर से नहीं आ रहा, पीछे डोनी के घर में से आवाज़ आ रहा है करके बोल के उनको बोल के भाग के गए. 5 जन ಇಲ್ಲಿ ಮೈನೋ ಎಲ್ಲೇ ಐತೆ ಮತ್ತು ಪಿಕ್ಲಕ್ಕೆ ಇಲ್ಲೇ ಮತ್ತು ಒಂದು ಲೇಡೀಸ್ಗೆ ಒಂದು ಲೇडीज नहीं ऐसा ऐसे मारा. वो पेट में मारने के बाद में वो ऐसा कॉलर पकड़ने को जाने के बाद में ऐसा उसको मार के गया. करेक्ट एग्जैक्ट कुछ मालूम, लेकिन गन था करके बोले 3-4 लोगों के हाथ में था. ಇದು ಸದ್ಯ ರಿಯಲ್ ಎಸ್ಟೇಟ್ ಮಾಡ್ತಾರ. ಬಿಲ್ಡಿಂಗ್ ಇದೆ, ರಿಯಲ್ ಎಸ್ಟೇಟ್ ಮತ್ತು ಎಲ್ಲ ಸೋಷಲ್ ವರ್ಕ್ ಆ್ಯಕ್ಟಿವಿಟೀಸ್ ಅದ. 4-5 ಜನ ಇದ್ದರು ಅಂತ ಹೇಳ್ತಾರೆ. ಅದು ಕರೆಕ್ಟಾಗಿ ಕನ್ಫರ್ಮ್ ಮಾಡಬೇಕು. ಅದರಲ್ಲಿ ಕೆಲವರು ಪಿಸ್ತೂಲ್ ಹಿಡಿದಿದ್ರು ಅಂತ ಹೇಳ್ತಾರೆ. ಸೊ ಯಾವ ಉದ್ದೇಶಕ್ಕೆ ಬಂದಿದ್ದರು, ಯಾವ ಕಾರಣಕ್ಕೆ ಬಂದಿದ್ದು ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಆದರೆ ಇಲ್ಲಿ ಯಾವುದೇ ವಸ್ತು ಏನೂ ಆಗಿಲ್ಲ ಮತ್ತು ಯಾರಿಗೂ ಯಾವುದೇ ರೀತಿ ಹಾನಿನೂ ಆಗಿಲ್ಲ. ಸೊ ಇದನ್ನು ನಾವು ಭಾಳ ಸೀರಿಯಸ್ ಆಗಿ ತೊಗೊಂಡು ತನಿಖೆ ಮುಂದುವರಿಸಿದ್ವಿ. ಇಲ್ಲ 3 ಜನದ ಹತ್ರ ಇತ್ತು ಅಂತ ಹೇಳ್ತಾರೆ. ಚೆಕ್ ಮಾಡ್ತಾ ಇದ್ವಿ. ಯಾರಿಲ್ಲ. ಅದನ್ನು ತನಿಖೆಯಿಂದ ಗೊತ್ತಾಗಬೇಕು. ಯಾಕಂದರೆ ಅವ್ರು ಬರಬೇಕಾದ್ರೆ ಅವ್ನ ಹೆಸರು ಕೇಳ್ಕೊಂಡು ಬರ್ತಾರೆ. ಹೆಸರು ಕೇಳ್ಕೊಂಡು ಬರಬೇಕಾದ್ರೆ ಕಳ್ತನದ ಉದ್ದೇಶ ಇರೋದಿಲ್ಲ ಇದರಲ್ಲಿ. ಸೊ ಬೇರೆ ಯಾವ ಉದ್ದೇಶ ಅನ್ನೋದು ನಾವು ಅವ್ರನ್ನ ವಿಚಾರಿಸ್ತಾ ಇದ್ದೀವಿ. ಏನು ಹಣಕಾಸಿನ ವಿಚಾರ ಇರ್ಬೋದಾ ಅಥವಾ ಬೇರೆ ಇನ್ಯಾವುದರ ವಿಚಾರ ಇರ್ಬೋದಾ, ಅದನ್ನು ನಮಗೆ ಸಹಕರಿಸಿದ್ರೆ ಮುಂದಿನ ತನಿಖೆಗೆ ಒಳ್ಳೆಯದಾಗ್ತದೆ ಅಂತ. ಇಲ್ಲ, ಅವ್ರು ಯಾರೂ ಪರಿಚಯ ಮಾಡಿಲ್ಲ. ಮತ್ತು ಅವರು ಇವನ್ನೂ ನೋಡಿಲ್ಲ, ಗುರ್ತು ಹಿಡ್ದಿಲ್ಲ. ಅವ್ನ ಎದುರಿಗೆ ಬಂದರೂ ಅವ್ನಿಗೆ ಗೊತ್ತಾಗಿಲ್ಲ. ಅವ್ರನ್ನೇ ಕೇಳ್ತಾರೆ ಅವ್ನು ಇವನೆಲ್ಲಿದ್ದಾನೆ ಅಂತ. ಏನು ಮುಸುಕು ತರಿಸಿಲ್ಲ, ಏನೂ ಇಲ್ಲ. ಅವರೆಲ್ಲ ಉರ್ದುನೇ ಮಾತಾಡ್ತಿದ್ರು. ಆದರೆ ಅವ್ರ ಪ್ರಕಾರ ಈ ಕಡೆಯವರಲ್ಲ ಅಂತ ಹೇಳ್ತಾರೆ. ತನಿಖೆ ಗೊತ್ತು. ಟಾರ್ಗೆಟ್ ಅಂದರೆ ಅದೇ ಹೇಳಿದ್ ನನಗೆ, ಹೆಸರು ಕೇಳ್ಕೊಂಡೇ ಬರ್ತಾರೆ. ಆಮೇಲೆ ಕೆಳಗಡೆ ಜನಗಳು ಬಂದಾಗ ಈ ಗೂಡಾ ಆಫೀಸ್ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ, ಮೊಯ್ದೀನ್ ಖಾನ್ ಅಂತ. ಅವರು ಈ ಅಪಾರ್ಟ್ಮೆಂಟ್ ಓನರು. 4ನೇ ಫ್ಲೋರಲ್ಲಿ ಇಡೀ ಫ್ಲೋರ್ಗೆ ಅವ್ರ ಮನೆ ಇದೆ. ಇನ್ನು 8 ಮನೆ ಬಾಡಿಗೆ ಕೊಟ್ಕೊಂಡು ಇದ್ದಾರೆ. 6 ತಿಂಗಳಿಂದ ಅವ್ರಿಗೆ ಪ್ಯಾರಲಿಸಿಸ್ ಆಗಿದೆ. ಮನೆಯಿಂದ ಹೊರಗಡೆ ಹೋಗ್ತಿರಲಿಲ್ಲ, ಇಲ್ಲೇ ಮೆಡಿಕೇಷನ್ ತೊಗೊಂಡು ಇದ್ದರು. ಮಧ್ಯಾಹ್ನ ಅವ್ರ ಮಗ ನಮಾಜ್ ಮಾಡಲಿಕ್ಕೆ ಬಾಗಿಲು ತೆಗೆದು ಹೋಗಿರ್ತಾನೆ. ಆಗ ಕೆಲವು ಜನ ಒಳಗಡೆ ಬಂದು ಅವ್ರ ಹೆಂಡತಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾರೆ. ಹೋಗಿ ಹಿಂದೆ ನಿಂತ್ಕೊಂಡು ಇವನ ಹೆಸರು ಕೇಳ್ತಾರೆ, ಎಲ್ಲಿ ಮೊಯ್ದೀನ್ ಬಾವ ಅಂತ. ಅದಕ್ಕೆ ಅಲ್ಲೇ ಮಲಗಿದಾರಲ್ಲ ಅಂತ ಕೇಳ್ತಾರೆ. ಇದೆಲ್ಲ ಮಾತು ಕೇಳಿಬಿಟ್ಟು ಅವ್ರು ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬಂದಾಗ ಅವ್ರನ್ನ ಗುರುತಿಸಲ್ಲ. ಅವನೆಲ್ಲಿ ಅಂತ, ನಾನೇ ಆಮೇಲೆ ಆಯಿತು ನಡಿ ಅಂದ್ಬಿಟ್ಟು ಗನ್ ತಗೊಂಡು ಹೆಂಡತಿ ಮತ್ತು ಮಗಳನ್ನ ಆಗಲೇ ಬಾತ್ರೂಮ್ ಕೂಡ ಹಾಕಿರ್ತಾರೆ. ಇವನು ಕರ್ಕೊಂಡು ಕಿರ್ಚಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಒಳಗಡೆ ಕರ್ಕೊಂಡೋಗಿ ಕೂಡಾಕ್ತಾರೆ. ಅವರು ಅಲ್ಲಿ ಬಾತ್ರೂಮಿಂದ ಕಿಟಕಿ ಗಾಜುಗಳನ್ನ ತೆಗೆದುಬಿಟ್ಟು ಹೊರಗಡೆ ಕಿರ್ಚ್ತಾರೆ. ಅದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗಿ ಇಲ್ಲಿ ಬರಲಿಕ್ಕೆ ಶುರು ಮಾಡ್ತಾರೆ.
ಆಗ ಅವರು ಹೆದರಿ ಓಡ್ತಾರೆ. ಸೊ ನಮಗೆ ಪ್ಯಾರಲಸ್ ಆಗಿ ಒಂದು 8 ತಿಂಗಳಾದ ಈಗ ನಾವು ಮಲ್ಕೊಂಡಿದ್ರಿ ಮನೆ ಬೆಡ್ರೂಮ್ದಾಗ. ನಮ್ದು ಹೆಂಡತಿ ಅಲ್ಲೇ ಕಿಚನ್ದಾಗ ಅಡುಗೆ ಮಾಡಾಕ್ತಿದ್ರಿ ಸರ್. ಮತ್ತು ಅವಂಗೆ ಹಿಡ್ಕೊಂಡು ನಿಂತಿದ್ದು ನಮ್ಮ ಹೆಂಡತಿಗೆ, ನಮ್ಮ ಹುಡುಗಿಗೆ. ಮತ್ತು ಅವನು ಚಿಲ್ಲಾಟಿ ಬಡ್ಲ ನಾವು ಆವಾಗ ಹೋಗಿದ್ದೇವೆ ಅಲ್ಲಿ. ಮತ್ತು ಅವ್ನು ನಮ್ಮ ಜಗಳ ಆತ. ನಮಗೆ ಅವ್ನು ರಿವಾಲ್ವರ್ ಹಚ್ಚಿದ್ರಿ. ರಿವಾಲ್ವರ್ ಹಚ್ಚಿದ್ರಿ. ಮತ್ತು ನಮ್ಮ ಹೆಂಡತಿಗೆ ರಿವಾಲ್ವರ್ ಹಚ್ಚಿದ್ರಿ. ನಮ್ಮ ಹುಡುಗಿಗೆ ಒಂದು ರಿವಾಲ್ವರ್ ಹಚ್ಚಿದ್ರಿ. ಮತ್ತು ಒಬ್ಬ ಬಂದ ನಾವು ಜಗಳ ಮಾಡಿದಂದರೆ ನಮಗೆ 2 ರಿವಾಲ್ವರ್ ಹಚ್ಚಿದ್ರಿ. ಇಲ್ಲೇ ಒಂದು ಅಲ್ಲೇ ಒಂದು. 5 ಮಂದಿ ಇತ್ತು. ಹಾಂ, ರಿವಾಲ್ವರ್ ಇದೆ 4 ಮಂದಿಗೆ. ಮತ್ತು ಏನು ಫೈರಿಂಗ್ ಮಾಡ್ತೀವಿ, ಶೂಟ್ ಮಾಡ್ತೀನಿ ನಾನು ಬಾಯ್ ಮಾಡಿದಂದ್ರೆ ಅಂತ ಹೇಳಿದ. ಹಾಂ, ನೀನು ಮುದ್ದೆ ಕಮ್ಮಿ ಅಂದರೆ ಶೂಟ್ ಮಾಡೋ ನೋಡಿ ನಿಮ್ಗೆ ಒಲೆ ಏನು ಬೇಕಾ ನಿನಗೆ, ರೊಕ್ಕ ಬೇಕಾ, ರಾಬರಿ ಮಾಡಕ್ಕೆ ಬಂದಿದ್ರೆ 50,000 ಬೇಕಾ ತಗೋ ಅಂತ ಹೇಳಿದ್ ನಾವು. ಏನೂ ಹೇಳಿದ್ರಿ, ಬಾಯ್ ಮಾಡಬೇಡ ಅಷ್ಟೇ ಹೇಳಿದ. ಹಾಂ, ಮತ್ತು ಬಾತ್ರೂಮ್ದಾಗ ಒಳಗೆ ಹಾಕಿದ್ನು ನಮಗೆ. ಲಾಕ್ ಮಾಡಿ ಬಾಯ್ ಮಾಡಿದಂದ್ರೆ. ಮತ್ತು ನಾವು 3 ಮಂದಿ. ಮತ್ತು ಬಾತ್ರೂಮ್ದಾಗ ಗ್ಲಾಸ್ ಇದ್ರೆ ಅದು ಗ್ಲಾಸ್ ತೊಡಗೆ ಹೋಗ್ತಿದ್ವಿ ನಾವು ಮಂದಿ ಬರೋಕ್ಕೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.